ಮೋರ್ ಓವರ್ ವೆಯ್ಟ್ ಲಾಸ್ ಆಗ್ತಾ ಇದೆ, ಅವ್ರಿಗೆ ಬೇದಿ ಆಗ್ತಾ ಇದೆ ಅಂತಂದ್ರೆ ಮನೆಯಿಂದ ಬಿರಿಯಾನಿ ಯಾಕೆ ತಂದು ಕೊಡಬೇಕು? ಅಲ್ಲೇ ಜೈಲಲ್ಲಿ ಬಿಸಿನೀರು ಕುಡಿಸಿ. ದರ್ಶನ್ ಅವರಿಗೆ ಮನೆ ಊಟ ಕೇಳ್ತಾ ಇದ್ದಾರೆ, ಅವರಿಗೆ ಬೇದಿ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಾ ಇದೆ, ಜೈಲು ಊಟ ಸೆಟ್ ಆಗ್ತಾ ಇಲ್ಲ. ತಪ್ಪು ನಿಮ್ಮ ಮೇಲೆ ಆರೋಪ ಬಂದಿದೆ ಅನ್ನೋ ಕಾರಣಕ್ಕೆ ನೀವು ಜೈಲಲ್ಲಿ ಇದ್ದೀರಾ ಅಂತಂದ್ರೆ ನಿಮಗೆ ಎಲ್ಲ ರಾಜ ವೈಭೋಗಗಳು ಸಿಗಬೇಕು ಅಂತಿಲ್ಲ. ಅಲ್ಲಿ ಸೌಲಭ್ಯಗಳ ಕೊರತೆ ಆಗುತ್ತೆ, ನೀವು ಮನೇಲಿ ಇದ್ದಂಗೆ ಇರೋಕ್ಕಾಗಲ್ಲ. ಬೇಲಿ ಯಾವಾಗ ಸಿಗಲಿ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಅಟ್ಲೀಸ್ಟ್ ಜೈಲಲ್ಲಿ ಇರೋಷ್ಟು ದಿನ ಒಂದು ಒಳ್ಳೆ ಊಟ, ಒಳ್ಳೆ ಬಟ್ಟೆ ಸಿಗಬೇಕು ಅಂತ ದರ್ಶನ್ ಅವರು ತುಂಬ ಪ್ರಯತ್ನ ಪಟ್ಟರು, ಅವರ ವಕೀಲರು ತುಂಬ ಪ್ರಯತ್ನ ಪಟ್ಟರು. ಆದರೆ ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕಳೆದ ಒಂದು 10-15 ದಿನದಿಂದ ಒಂದು ವಿಷಯ ಬಹಳ ಚರ್ಚೆ ಆಗ್ತಾ ಇತ್ತು ಮಾಧ್ಯಮಗಳಲ್ಲಿ. ಏನಪ್ಪಾ ಅಂತಂದರೆ, ದರ್ಶನ್ ಅವರಿಗೆ ಮನೆ ಊಟ ಕೇಳ್ತಾ ಇದ್ದಾರೆ, ಅವರಿಗೆ ಬೇದಿ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಾ ಇದೆ, ಜೈಲು ಊಟ ಸೆಟ್ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಮನೆಯಿಂದ ಊಟ ತಂದು ಕೊಡುವ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಈ ಸಂಬಂಧ ಭಾಳಷ್ಟು ಬೇರೆ ಬೇರೆ ಕಾರಣಗಳಿಗೆ ಆ ಒಂದು ವಿಚಾರಣೆ ಮುಂದಕ್ಕೆ ಹೋಗ್ತಾ ಇತ್ತು. ವಿಚಾರಣೆ ಮುಂದಕ್ಕೆ ಹೋಗಿ ಇವತ್ತಿಗೆ ಸೋಮವಾರ ಆಗಬೇಕಾಗಿತ್ತು, ಅದನ್ನು ಇವತ್ತಿಗೆ ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಕಿತ್ತು. SP ಪ್ರಸನ್ನ ಕುಮಾರ್ ಅವರು ಭಾಳ ಬಲವಾಗಿ ವಾದ ಮಾಡ್ತಾ ಇದ್ರು, ಯಾವುದೇ ಕಾರಣಕ್ಕೂ ಮನೆ ಊಟದ ವ್ಯವಸ್ಥೆ ಮಾಡಿಕೊಡಬಾರ್ದು. ಯಾಕಂದರೆ ಈ ಹಿಂದೆ ಆ ಥರ ಯಾರಿಗೂ ವಿಚಾರಣಾಧೀನ ಕೈದಿಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಈ ಸಲ ಏನಾದರೂ ಹಂಗೆ ಮಾಡಿಕೊಟ್ಟಿದ್ದೆ ಆದರೆ ಅದು ಮುಂದಿನ ದಿನಗಳಲ್ಲಿ ರಾಂಗ್ ಎಕ್ಸಾಂಪಲ್ ಸೆಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ವೆಯ್ಟ್ ಲಾಸ್ ಆಗ್ತಾ ಇದೆ, ಅವ್ರಿಗೆ ಬೇದಿ ಆಗ್ತಾ ಇದೆ ಅಂತಂದರೆ ಮನೆಯಿಂದ ಬಿರಿಯಾನಿ ಯಾಕೆ ತಂದು ಕೊಡಬೇಕು? ಅಲ್ಲೇ ಜೈಲಲ್ಲಿ ಬಿಸಿನೀರು ಕುಡಿಸಿ ಅಂತ ಹೇಳಿ ಪ್ರಸನ್ನ ಕುಮಾರ್ ವಾದ ಮಾಡ್ತಾಯಿದ್ರು. ಸೊ ಈ ವಾದ ಪ್ರತಿವಾದವನ್ನು ಕೇಳಿ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದರ ತೀರ್ಪನ್ನು ಕೊಡಬೇಕಾಗಿತ್ತು. ರಿಟ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಮನೆಯಿಂದ ನನಗೆ ಊಟ ಬರಬೇಕು, ಹಾಸಿಗೆ ಬರಬೇಕು, ಪುಸ್ತಕಗಳು ಬರಬೇಕು ಅಂತೆಲ್ಲ ಕೇಳಿದರು. ಆದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇವೆಲ್ಲವನ್ನು ನಿರಾಕರಿಸಿದೆ. ಏನು ಈ ಒಂದು ಬೇಡಿಕೆಯನ್ನು ಇಟ್ಟಂತಹ ಒಂದು ಅರ್ಜಿಯನ್ನಿತ್ತು, ಆ ಅರ್ಜಿಯನ್ನು ವಜಾ ಮಾಡಿದೆ. ಇಲ್ಲ, ಎಲ್ಲ ಖೈದಿಗಳಂತೆ ದರ್ಶನ್ ಅವರು ಒಬ್ಬ ಖೈದಿ, ಅಂದರೆ ವಿಚಾರಣಾಧೀನ ಖೈದಿ. ಸೊ ಎಲ್ರಿಗೂ ಏನಿದೆಯೋ ರೂಲ್ಸು, ಅದೇ ರೂಲ್ಸ್ ದರ್ಶನ್ ಅವ್ರಿಗೂ ಅಪ್ಲೈ ಆಗುತ್ತೆ. ಅದನ್ನು ಹೊರತುಪಡಿಸಿ ಏನೋ ಸ್ಪೆಷಲ್ ಕೇಸ್ ಅನ್ನುವ ಅರ್ಥದಲ್ಲಿ ವೆಯ್ಟ್ ಲಾಸ್ ಆಗಿಬಿಡುತ್ತೆ. ಹೌದು, ತಪ್ಪು ಮಾಡಿ ಜೈಲಿಗೆ ಹೋಗಿದ್ದೀರಾ ಅಥವಾ ತಪ್ಪು ನಿಮ್ಮ ಮೇಲೆ ಆರೋಪ ಬಂದಿದೆ ಅನ್ನೋ ಕಾರಣಕ್ಕೆ ನೀವು ಜೈಲಲ್ಲಿದ್ದೀರಾ ಅಂತಂದರೆ ನಿಮಗೆ ಎಲ್ಲ ರಾಜ ವೈಭೋಗಗಳು ಸಿಗಬೇಕು ಅಂತಿಲ್ಲ. ಅಲ್ಲಿ ಸೌಲಭ್ಯಗಳ ಕೊರತೆ ಆಗುತ್ತೆ, ನೀವು ಮನೇಲಿ ಇದ್ದಂಗೆ ಇರೋಕ್ಕಾಗಲ್ಲ. ನೀವು ಮನೇಲಿ ಇದ್ದಂಗೆ ಇಲ್ಲೆಲ್ಲೋ ಲ್ಯಾಂಬೋರ್ಗಿನಿ ಓಡಾಡ್ತಿದ್ರಿ ಅಂತ ಜೈಲಲ್ಲಿ ನಿಮಗೆ ಲ್ಯಾಂಬೋರ್ಗಿನಿ ಕೊಡೋಕ್ಕಾಗತ್ತಾ ಅನ್ನುವ ಅರ್ಥದಲ್ಲಿ ಕೋರ್ಟ್ ಕ್ಲಿಯರಾಗಿ ಹೇಳಿದೆ, ಇಲ್ಲ, ಯಾವುದೇ ಕಾರಣಕ್ಕೂ ಮನೆಯಿಂದ ಊಟ ತಂದು ಕೊಡುವ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಈ ವಿಚಾರವಾಗಿ ಇವಾಗ ದರ್ಶನ್ ಅವರಿಗೆ ಮತ್ತೊಂದು ಮಹತ್ವದ ಹಿನ್ನಡೆಯಾಗಿದೆ. ಬೇಲ್ ಯಾಕೆ ಕೊಡಬಾರ್ದು ಅಂತ 13 ಕಾರಣಗಳನ್ನು ಕೊಟ್ಟು ಪೊಲೀಸ್ನವರು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ದಾಗಿದೆ. ಕೋರ್ಟ್ಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಚಾರ್ಜ್ ಶೀಟ್ ಆಗೋ ತನಕ ನಾವು ಬೇಲ್ ಅಪ್ಲೈ ಮಾಡ್ಕೊಳ್ಳೋದೇ ಇಲ್ಲ ಅನ್ನೋ ಥರ ದರ್ಶನ್ ಅವರ ವಕೀಲರು ಸಹಿತ ಕಾಯ್ತಾ ಇದ್ದಾರೆ. ಹೀಗಿರುವಾಗ ಅವ್ರಿಗೊಂದು ಏನಿತ್ತು ಅಂತಂದರೆ, ಬೇಲಿ ಯಾವಾಗ ಸಿಗಲಿ ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಅಟ್ಲೀಸ್ಟ್ ಜೈಲಲ್ಲಿ ಇರೋಷ್ಟು ದಿನ ಒಂದು ಒಳ್ಳೆ ಊಟ, ಒಳ್ಳೆ ಬಟ್ಟೆ ಸಿಗಬೇಕು ಅಂತ ದರ್ಶನ್ ಅವರು ತುಂಬ ಪ್ರಯತ್ನ ಪಟ್ಟರು, ಅವರ ವಕೀಲರು ತುಂಬ ಪ್ರಯತ್ನ ಪಟ್ಟರು. ಆದರೆ ಏಕಾಏಕಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದನ್ನು ತಳ್ಳಿ ಹಾಕಿದೆ. ಸಾಧ್ಯವೇ ಇಲ್ಲ, ಮನೆಯಿಂದ ಊಟ ಕೊಡುವ ವ್ಯವಸ್ಥೆ ಬರುತ್ತೆ ಅಂತ ಅಂದ್ಕೊಳ್ಳಿ. ಏನಾಗುತ್ತೆ, ಮನೆಯಿಂದ ಬಿಸಿ ಅದು ಬಿರಿಯಾನಿ ಹೋಗ್ಬೋದು, ಮತ್ತೊಂದು ಹೋಗ್ಬೋದು, ಪಲಾವ್ ಹೋಗ್ಬೋದು, ಮುದ್ದೆ, ನಾಟಿ ಕೋಳಿ ಸಾರು ಹೋಗ್ಬೋದು, ದರ್ಶನ್ ಅವರಿಗೆ ಪ್ರಿಯವಾದಂತಹ ಬೇರೆ ಬೇರೆ ಐಟಮ್ಗಳು ಹೋಗ್ಬೋದು, ವಾಟ್ ಎವರ್ ಇಟ್ ಈಸ್. ಏನಾಗುತ್ತೆ, ಒಂದು ಜೈಲಿನೊಳಗೆ ಸಾವಿರಾರು ಜನ ಇದ್ದಾಗ ಒಬ್ಬ ವಿಚಾರಣಾಧೀನ ಕೈದಿಗೆ ಈ ಥರದ ಆಪ್ಷನ್ನ ಕೊಟ್ಟಾಗ ಉಳಿದ ವಿಚಾರಣಾಧೀನ ಕೈದಿಗಳ ಲಾಯರ್ಗಳು ಸಹಿತ ರಿಟ್ ಹಾಕ್ತಾರೆ. ನೋಡಿ, ಆನ್ ದ ಸ್ಪೆಷಲ್ ಕೇಸ್ ವೆಯ್ಟ್ ಲಾಸ್ ಆಗ್ತಿದೆ ಮತ್ತು ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವ ಕಾರಣಕ್ಕೆ ಕೋರ್ಟ್ ಅವರಿಗೆ ಮನೆಯಿಂದ ತಂದು ಆಹಾರವನ್ನು ತಿನ್ನುವ ವ್ಯವಸ್ಥೆ ಮಾಡಿಕೊಟ್ಟಿರೋದ್ರಿಂದ ನನ್ನ ಕ್ಲೈಂಟ್ಗೂ ಕೊಡಬೇಕು, ನನ್ನ ಕ್ಲೈಂಟ್ಗೂ ಮನೆಯಿಂದ ಬಟ್ಟೆ ಬರಬೇಕು, ನನ್ನ ಕ್ಲೈಂಟ್ಗೂ ದಿಂಬು, ಹಾಸಿಗೆ, ಬೆಡ್ಶೀಟು ಕೊಡಬೇಕು ಅಂತ ಕೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೇ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ, ಈ ರಿಟ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಬಂದಾಗ ಮೊದಲು ಕೇಳಿದ್ದು ಜಡ್ಜ್ ಏನಪ್ಪ ಅಂತಂದರೆ, ಈ ಹಿಂದೆ ಯಾರಿಗಾದರೂ ಈ ತರಹದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಉದಾಹರಣೆ ಇದೆಯಾ, ಈ ತರಹದ ಸೌಕರ್ಯಗಳನ್ನು ಯಾರಿಗಾದರೂ ಕೊಟ್ಟ ಉದಾಹರಣೆ ಇದೆಯಾ ಅಂತ ತುಂಬ ಸ್ಪಷ್ಟವಾಗಿ ಕೇಳಿತ್ತು. ಯಾವಾಗ ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೋ ಅಂತ ಬಂತೋ ಆಗ ಕೋರ್ಟ್ ಕ್ಲಿಯರ್ ಆಗಿತ್ತು, ಈ ವಿಚಾರದಲ್ಲಿ ನಾವೆಲ್ಲಾದರೂ ಅಂತಹ ತಪ್ಪು ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಇದು ಉಳಿದವರು ಕೇಳುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ಕಾರಣಕ್ಕಾಗಿಯೇ ಪ್ರಸನ್ನ ಕುಮಾರ್ ಅವರ ವಾದವನ್ನು ತುಂಬ ಸ್ಟ್ರಾಂಗ್ ಆಗಿ ಅಕ್ಸೆಪ್ಟ್ ಮಾಡಿರುವಂತಹ ಕೋರ್ಟ್ ಒಂದೇ ಒಂದು ಮಾತು ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ದರ್ಶನ್ ಅವರಿಗೆ ವಿಶೇಷ ಸೌಲಭ್ಯವನ್ನು, ವಿಶೇಷ ಸೌಕರ್ಯವನ್ನು, ಮನೆಯಿಂದ ಊಟವನ್ನು, ದಿಂಬು, ಹಾಸಿಗೆಯನ್ನು, ಬೆಡ್ಶೀಟನ್ನು, ಬಟ್ಟೆಯನ್ನು ಕೊಡಲಾಗುವುದಿಲ್ಲ, ಪುಸ್ತಕವನ್ನೂ ಕೊಡಲಾಗುವುದಿಲ್ಲ. ದಯವಿಟ್ಟು ಈಗ ಹೆಂಗಿದೆ ಯಥಾ ಪ್ರಕಾರ ಹಿಂಗೆ ನಡ್ಕೊಂಡು ಹೋಗಲಿ. ಆಮೇಲೆ ಚಾರ್ಜ್ ಶೀಟ್ ಅಪ್ಲೈ ಆಗುತ್ತೆ, ಚಾರ್ಜ್ ಶೀಟ್ ಬರುತ್ತೆ, ಚಾರ್ಜ್ ಶೀಟ್ ಆದಮೇಲೆ ಬೇಲ್ ಅಪ್ಲಿಕೇಶನ್ಗೆ ಹೋಗ್ಬೋದು, ಬೇಲ್ ಸಿಗುತ್ತೋ ಬಿಡುತ್ತೋ, ಬೇಲ್ ಸಿಕ್ಕಿದ್ಮೇಲೆ ಅವ್ರ ಲೈಫ್ ಅವ್ರದ್ದು. ಅಲ್ಲಿಯ ತನಕ
ಜೈಲಿನ ವ್ಯವಸ್ಥೆ ಹೇಗಿದೆಯೋ ಜೈಲಿನ ವ್ಯವಸ್ಥೆಯೊಳಗೆ ಬದುಕಬೇಕು, ಜೈಲಿನ ವ್ಯವಸ್ಥೆಯೊಳಗೆ ಇರಬೇಕು ಅನ್ನುವ ಅರ್ಥದಲ್ಲಿ ಕೋರ್ಟ್ ಹೇಳಿದೆ. ಇದೊಂದು ಇದೊಂದು ದೊಡ್ಡ ಹಿನ್ನಡೆ. ಯಾಕಂದರೆ ಭಾಳ ಕಾಯ್ತಾ ಇದ್ರು, ಏನಾಗ್ಬೋದು ಏನಾಗ್ಬೋದು ಏನಾಗ್ಬೋದು, ಮನೆ ಊಟ ಸಿಗ್ಬೋದಾ? ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ರೀ. ಅಂದರೆ ಜೈಲಲ್ಲಿದ್ದಾರೆ ಅವರು, ಬಟ್ ಅಟ್ ದ ಸೇಮ್ ಟೈಮ್ ಯಾವುದೋ ಒಬ್ಬ ಮನುಷ್ಯ ಇಲ್ಲಿಂದ ಫಾರಿನ್ಗೆ ಹೋದಾಗ ಅಮ್ಮನ ಕೈನ ಅಡುಗೆ ಊಟ ಮಾಡಬೇಕು, ಹೆಂಡತಿ ಕೈ ಅಡುಗೆ ಊಟ ಮಾಡಬೇಕು ಅಂತಿರುತ್ತೆ. ಇನ್ಯಾವುದೋ ಮಕ್ಕಳು ಹಾಸ್ಟೆಲಲ್ಲಿ ಓದ್ತಾ ಇರ್ತಾರೆ, ನಾನು ಯಾವುದೋ ರಜಕ್ಕೆ ಹೋದರೆ ಮನೆಗೆ ಹೋದಾಗ ನನ್ನ ಅಮ್ಮನ ಅಡುಗೆ ಊಟ ಮಾಡಬೇಕು, ನನ್ನ ಅಪ್ಪ ಮಾಡಿಕೊಡೋ ಬಿಸ್ಕೆಟ್ ಇದು ಬ್ರೆಡ್ ತಿನ್ನಬೇಕು, ಆಮ್ಲೆಟ್ ತಿನ್ನಬೇಕು ಅಂತ ಯೋಚನೆ ಮಾಡ್ತಾರಲ್ಲ. ಹಾಗೆ ಈ ಸಮಯದಲ್ಲಿ ಅವ್ರಿಗೆ ಅನಿಸಿರುತ್ತೆ, ನನ್ನ ಆರೋಗ್ಯದ ದೃಷ್ಟಿಯಲ್ಲಿ ಒಂದು ಒಳ್ಳೆ ಹೆಲ್ದಿ ಫುಡ್ ತಿನ್ನಬೇಕು. ಅದರಲ್ಲೂ ಒಬ್ಬ ಸಿನಿಮಾದ ಹೀರೋ ಅಂತಂದಾಗ ಅವ್ರಿಗೊಂದು ಡಯಟ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಇಂಥದ್ದು ತಿನ್ನಬೇಕು, ಇಷ್ಟು ತಿನ್ನಬೇಕು, ಇಷ್ಟು ಹೊತ್ತಿಗೆ ತಿನ್ನಬೇಕು ಅಂತ. ಅದನ್ನು ಮೇಂಟೈನ್ ಮಾಡೋಕ್ಕಾಗದೇ ಇದ್ದಾಗ ಅವರ ಮೈಕಟ್ಟು ಅಂದರೆ ಬಾಡಿಯನ್ನು ಮೇಂಟೈನ್ ಮಾಡೋದು ಕಷ್ಟ, ದೇಹವನ್ನು ಕಟ್ಟುಮಸ್ತಾಗಿ ಇಟ್ಕೊಳ್ಳೋದು ಕಷ್ಟ. ಅದರಲ್ಲೂ ಮನುಷ್ಯನಿಗೆ ಬೇದಿನೋ ವಾಂತಿನೋ ಮತ್ತೊಂದೇನೋ ಆಗಿ ಫುಡ್ ಅಲರ್ಜಿ ಆಗಿಬಿಟ್ರೆ ಇನ್ನೂ ಕಷ್ಟ. ಸೊ ಅವರು ಅದಕ್ಕೆ ಕೊಟ್ಟು ಹೇಳ್ತದೆ, ಎಲ್ರಿಗೂ ಕೊಡ್ತಾರೋ ಆಹಾರನ ತಾನೇ ಅವ್ರಿಗೂ ಕೊಡ್ತಾ ಇರೋದು, ಉಳಿದವ್ರಿಗೇನು ಸಮಸ್ಯೆ ಆಗ್ತಿಲ್ಲ, ಇವ್ರಿಗೆ ಯಾಕೆ ಆಗ್ತಾ ಇದೆ? ಹಾಗಾಗಿ ಎಲ್ಲರೂ ಒಂದೇ, ಯಾವುದೇ ಕಾರಣಕ್ಕೂ ಯಾವುದೇ ವಾದ ಪ್ರತಿವಾದವನ್ನು ನೀವು ಮಾಡಿದ್ರೂ ಸಹಿತ ನಮ್ಮ ಕ್ಲಿಯರ್ ಜಡ್ಜ್ಮೆಂಟ್ ಏನು ಅಂತಂದರೆ, ಈ ರಿಟ್ಟರ್ಜಿಗೆ ಸಂಬಂಧಿಸಿದಂತೆ ನಾವು ಮನೆಯ ಊಟಕ್ಕೆ ಅವಕಾಶವನ್ನು ಕಲ್ಪಿಸುವುದಿಲ್ಲ. ಕ್ಲಿಯರ್. ಏನಾಗುತ್ತೆ ನೋಡೋಣ. ಇನ್ನೂ ಚಾರ್ಜ್ ಶೀಟ್ ಆಗಬೇಕು, ಬೇಲ್ ಅಪ್ಲಿಕೇಶನ್ ಹೋಗಬೇಕು, ದರ್ಶನ್ ಅವರ ವಿಚಾರದಲ್ಲಿ ವಿಚಾರಣೆಗಳಾಗಬೇಕು, ಕೋರ್ಟ್ ಏನು ಹೇಳುತ್ತೆ, ಏನು ತೀರ್ಪು ಕೊಡುತ್ತೆ. ವಿಲ್ ವೆಯ್ಟ್ ಆ್ಯಂಡ್ ವಾಚ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.